ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ಹಿಂದೂ ಸಮ್ಮೇಳನ ಅಂಗವಾಗಿ ಐತಿಹಾಸಿಕ ಕೋಟೆಯಿಂದ ಅಕ್ಕ ಮಹಾದೇವಿ ಮೈದಾನದವರೆಗೆ ಭವ್ಯ ಶೋಭಾಯಾತ್ರೆ ಜರುಗಿತು. ಶೋಭಾಯಾತ್ರೆಯಲ್ಲಿ ಗವಿಮಠದ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು, ಬಸವ ಕಲ್ಯಾಣ ಶಾಸಕ ಶರಣು ಸಲಗಾರ್ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು, ಮುಖಂಡರು ಹೆಜ್ಜೆ ಹಾಕಿದ್ರು. ಮಹಿಳೆಯರು ಕಳಶ ಹೊತ್ತು ಮೆರವಣಿಗೆ ಉದ್ದಕ್ಕೂ ಹೆಜ್ಜೆ ಹಾಕಿದ್ರೆ, ಮಕ್ಕಳು ಶರಣರ ವೇಷ ಧರಿಸಿ ಗಮನ ಸೆಳೆದರು. ಭಾರತ ಮಾತೆಯ ಭಾವಚಿತ್ರ ಹಾಗೂ ಸ್ತಬ್ಧ ಚಿತ್ರಗಳೊಂದಿಗೆ ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ಭಜನೆ, ಲಂಬಾಣಿ ಮೇಳ ಸೇರಿದಂತೆ ವಿವಿಧ ದೇಶಿ ಜನಪದ ಮೇಳಗಳು ಗಮನ ಸೆಳೆದವು. ಸಮ್ಮೇಳನ ಕೇವಲ ಹಿಂದೂ ಸಮ್ಮೇಳನ ಇಲ್ಲ, ಹಿಂದೂ ಮುಸ್ಲಿಂ ಎಲ್ಲರಿಗೂ ಸಮ್ಮೇಳನ ಆಗಿದೆ. ಬಸವ ಕಲ್ಯಾಣದಲ್ಲಿ ಇವತ್ತು ಹಿಂದೂ ಸಮ್ಮೇಳನವನ್ನ ಅತ್ಯಂತ ಅದ್ಧೂರಿ ಸಂಭ್ರಮ ಸಡಗರದಿಂದ ಏನು ಆಚರಣೆ ಆಗ್ತಾ ಇದೆ. ಈ ಹಿಂದೂ ಸಮ್ಮೇಳನದ ಈ ಶೋಭಾಯಾತ್ರೆಯನ್ನ ನಗರದ ನನ್ನೆಲ್ಲ ಮುಸ್ಲಿಂ ಸಮುದಾಯದ ಹಿರಿಯರು, ಆತ್ಮೀಯರು, ನಮ್ಮೆಲ್ಲ ಸ್ನೇಹಿತರು ಎಲ್ಲರಿಗೂ, ಸಮಸ್ತ ಈ ಸಮ್ಮೇಳನದಲ್ಲಿ ಭಾಗವಹಿಸಿದ ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ಅವ್ರ ಕೈಯಿಂದ ಆದಂಥ ಸೇವೆ ಮಾಡೋದ್ರ ಮುಖಾಂತರ ಒಂದು ಮಾನವೀಯತೆ ಮೆರೆತಕ್ಕಂಥ ಕೆಲಸ ಮಾಡಿದ್ದಾರೆ.